ಎಲ್ಲರಿಗೂ ಸಪ್ರೇಮ ನಮಸ್ಕಾರ. ಭಾರತದ ಮಹಾನ್ ಇತಿಹಾಸದಲ್ಲಿ ಗುರು ಶಿಷ್ಯ ಪರಂಪರೆಗೆ ಅದರದೇ ಆದ ವೈಶಿಷ್ಟ್ಯತೆ ಇದೆ. ಈ ಗುರು ಶಿಷ್ಯ ಪರಂಪರೆಯ ಮಾಧ್ಯಮದಿಂದ ನಮ್ಮ ಋಷಿಮುನಿಗಳು, ಸಂತರು, ಗುರುಗಳು ಸಮಾಜಕ್ಕೆ ಜೀವನವನ್ನ ಹೇಗೆ ಸಾರ್ಥಕತೆಯನ್ನ ಮಾಡಿಕೊಳ್ಬೇಕು ಈ ದಿಶೆಯಲ್ಲಿ ತಲೆತಲಾಂತರದಿಂದ ಕಾಲಾನುಸಾರ ಮಾರ್ಗದರ್ಶನವನ್ನ ಮಾಡ್ತಾ ಬರ್ತಾ ಇದ್ದಾರೆ. ಹಾಗಾಗಿ ಈ ಗುರು ಶಿಷ್ಯ ಪರಂಪರೆಯು ಸನಾತನ ಹಿಂದೂ ಧರ್ಮದ ಒಂದು ತಳಪಾಯ ಆಗಿದೆ. ಉಪನಿಷತ್ತುಗಳಿಂದ ಹಿಡಿದು ಶ್ರೀರಾಮ, ಶ್ರೀಕೃಷ್ಣ, ಸ್ವಾಮಿ ವಿವೇಕಾನಂದರು, ಛತ್ರಪತಿ ಶಿವಾಜಿ ಮಹಾರಾಜರು, ಹೀಗೆ ಅನೇಕ ಸಂತ ಮಹಾತ್ಮರು ಈ ಗುರು ಶಿಷ್ಯ ಪರಂಪರೆಯ ಮೂಲಕ ಒಂದು ಧರ್ಮ ಪ್ರಸಾರದ ಕಾರ್ಯವನ್ನು ಮಾಡಿದ್ದಾರೆ, ಧರ್ಮ ಸಂಸ್ಥಾಪನೆಯ ಕಾರ್ಯವನ್ನು ಮಾಡಿದ್ದಾರೆ. ಅನೇಕ ವರ್ಷಗಳಿಂದ ಅಥವಾ ಅನೇಕ ಯುಗಗಳಿಂದ ಈ ಗುರು ಶಿಷ್ಯ ಪರಂಪರೆಯ ಮೂಲಕ ಋಷಿಮುನಿಗಳು, ಸಂತರು, ಗುರುಗಳು ಸಮಾಜಕ್ಕೆ ಆಧ್ಯಾತ್ಮ, ಧರ್ಮ ಹಾಗೆಯೇ ಜೀವನದ ಮೌಲ್ಯವನ್ನ ತಿಳಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಇಂತಹ ಮಹಾನ್ ವ್ಯಕ್ತಿಗಳ ಜೀವನವನ್ನು ನೋಡಿದಾಗ ಅವರ ಹಿಂದೆ ಗುರುಗಳು ಇರುವಂಥದ್ದು ಗಮನಕ್ಕೆ ಬರ್ತದೆ. ಗುರುಗಳ ಮಾರ್ಗದರ್ಶನದಿಂದಲೇ ಜೀವನದ ಸಾರ್ಥಕತೆಯನ್ನು ಮಾಡ್ಕೊಳ್ಳಬಹುದು ಅಂತ ಹೇಳಿ ಇಡೀ ಜಗತ್ತಿಗೆ ಸಾರಿರುವಂಥದ್ದು ನಮ್ಮ ಗಮನಕ್ಕೆ ಬರುತ್ತೆ. ಇಂದಿನ ಕಲಿಯುಗದಲ್ಲಿ ಮಾಹಿತಿಯ ಕೊರತೆ ಏನಿಲ್ಲ, ಆದರೆ ಮನುಷ್ಯನಿಗೆ ಜೀವನದಲ್ಲಿ ಶಾಂತಿ, ನೆಮ್ಮದಿ ಇದು ಇವತ್ತು ಸಿಗ್ತಾ ಇಲ್ಲ. ಕೇವಲ ಒತ್ತಡ, ಚಿಂತೆ, ಭಯ, ಅಸಹನೆ ಇದರಲ್ಲಿ ಇವತ್ತು ಜೀವನವನ್ನು ಮಾಡುವಂಥದ್ದು ನಾವು ನೋಡ್ತಾ ಇದ್ದೇವೆ. ಈ ದಿಶೆಯಲ್ಲಿ ಗುರುಗಳು ಕೇವಲ ನಮ್ಮ ಜೀವನದಲ್ಲಿ ಆನಂದ, ಸುಖ, ನೆಮ್ಮದಿಯನ್ನ ಪಡೆಯೋದಕ್ಕೋಸ್ಕರ ಆಧ್ಯಾತ್ಮಿಕ ಮಾರ್ಗದರ್ಶನವನ್ನ ಮಾಡ್ತಾ ಇರ್ತಾರೆ. ಇದೇ ದಿಶೆಯಲ್ಲಿ ಹಿಂದೂ ಜನಜಾಗೃತಿ ಸಮಿತಿಯ ವತಿಯಿಂದ ಗುರುಪೂರ್ಣಿಮಾ ಮಹೋತ್ಸವದ ಆಯೋಜನೆಯಾಗಿದೆ. ನಾವೆಲ್ಲರೂ ಸಹ ಈ ಗುರುಪೂರ್ಣಿಮಾ ಮಹೋತ್ಸವದಲ್ಲಿ ಉಪಸ್ಥಿತರಿದ್ದು ಗುರುಗಳ ಕೃಪೆಯನ್ನ ಪಡೆಯಲಿಕ್ಕೆ ಕುಟುಂಬ ಸಮೇತರಾಗಿ ಬರಬೇಕು ಅಂತ ಹೇಳಿ ಈ ಮೂಲಕ ಮನವಿಯನ್ನ ಮಾಡ್ತೇವೆ. ಎಲ್ಲರಿಗೂ ಭಾವಪೂರ್ಣ ನಮಸ್ಕಾರ.